ಪ್ರಿಯ ವೀಕ್ಷಕರೇ, ಯಾವುದೇ ಒಬ್ಬ ವ್ಯಕ್ತಿ ಜೀವನ್ಮರಣದ ನಡುವೆ ಹೋರಾಡುತ್ತಿರುವುದನ್ನ ಕಂಡು ಬಂದರೆ ನಾವು ತಕ್ಷಣ ಸರ್ಕಾರಿ ಆಂಬ್ಯುಲೆನ್ಸ್ಗೆ ಫೋನ್ ಮಾಡೋದು ವಾಡಿಕೆ. ಅದು ಬರುತ್ತೋ ಇಲ್ವೋ ಅಂತ ಅದೊಂದು ಕಾಲಘಟ್ಟದಲ್ಲಿ ಜನರ ನಂಬಿಕೆಯನ್ನ ಕಳ್ಕೊಂಡಿದ್ರು. ಆದ್ರೆ ಇದೀಗ ಚಿಕ್ಕಬಳ್ಳಾಪುರ ತಾಲೂಕಿನ ಸುತ್ತಮುತ್ತಲೂ ದಿನಕ್ಕೆ 10 ಬಾರಿ ಆಂಬ್ಯುಲೆನ್ಸ್ ಜೈಂಕರಿಸುತ್ತಿರುವುದನ್ನ ನಾವು ಗಮನಿಸುತ್ತಾ ಇದ್ದೀವಿ. ವಿಷಯ ತಿಳಿಯದೆ ಇರೋರಿಗೆ ಇದರ ಮಹತ್ವ ತಿಳಿಯೋದೇ ಇಲ್ಲ. ಆದರೆ ಇದರ ಮಹತ್ವವನ್ನ ಅರಿತವರು ಜೀವ ಉಳಿಸಲು ಕಾರಣಕರ್ತರಾದವರನ್ನ ದೇವರೆಂದು ಭಾವಿಸದೇ ಇರೋಲ್ಲ. ನಿಜ, ಈ ಆಂಬ್ಯುಲೆನ್ಸ್ಗಳ ಜೈಂಕಾರಕ್ಕೆ ಕಾರಣವಾದವರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಯುವ ಶಾಸಕ ಪ್ರದೀಪ್ ಈಶ್ವರ್. ಇವರು ತಮ್ಮ ಹೆತ್ತವರನ್ನ ಕಳೆದುಕೊಂಡ ಪರಿಸ್ಥಿತಿ ನಮ್ಮ ಕ್ಷೇತ್ರದ ಜನತೆಗೆ ಎದುರಾಗಬಾರದೆಂದು ಪಣ ತೊಟ್ಟಿದ್ರು. ಅದಕ್ಕಾಗಿ ತಮ್ಮ ತಾಯಿಯ ಹುಟ್ಟುಹಬ್ಬದ ನೆನಪಿನಲ್ಲಿ ಸೆಪ್ಟೆಂಬರ್ 12ರಂದು ಅಮ್ಮ ಆಂಬ್ಯುಲೆನ್ಸ್ಗಳನ್ನ ಕ್ಷೇತ್ರಕ್ಕೆ ಉಚಿತವಾಗಿ ಕೊಡುಗೆ ಕೊಟ್ಟರು. ಇನ್ನು ಅವಶ್ಯಕತೆ ಇದ್ದದನ್ನ ಕಂಡು ಮತ್ತೆ 5 ಆಂಬ್ಯುಲೆನ್ಸ್ಗಳನ್ನ ಜನರ ಉಚಿತ ಆರೋಗ್ಯ ಸೇವೆಗಾಗಿ ಕ್ಷೇತ್ರದಲ್ಲಿ ಸಂಚರಿಸಲು ಬಿಟ್ಟರು. ಇದಕ್ಕಾಗಿ ಪ್ರತ್ಯೇಕ ಸಿಬ್ಬಂದಿಯನ್ನ ಇಟ್ಟು ಬೆಂಗಳೂರಿನಲ್ಲಿ ಆಂಬ್ಯುಲೆನ್ಸ್ಗಾಗಿ ಕಾಲ್ ಸೆಂಟರ್ ಅನ್ನ ತೆರೆದಿದ್ದಾರೆ. ಇನ್ನು ಆಂಬ್ಯುಲೆನ್ಸ್ ಚಾಲನೆ ಮಾಡಲು ರಾತ್ರಿ ಹಗಲು ಪಾಳಿಯಲ್ಲಿ ಸೇವೆ ಸಲ್ಲಿಸಲು 20 ಚಾಲಕರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ವಾಹನಗಳ ಡೀಸೆಲ್, ಸಿಬ್ಬಂದಿಗಳ ಸಂಬಳ ಇವೆಲ್ಲವನ್ನ ಸಹ ಶಾಸಕ ಪ್ರದೀಪ್ ಈಶ್ವರ್ ತಿಂಗಳಿಗೆ ಸುಮಾರು 15ರಿಂದ 20 ಲಕ್ಷ ವೆಚ್ಚ ಭರಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಡ್ರೈವರ್ ಸ್ಯಾಲ್ರಿ ನಾನೇ ಕೊಡ್ತೀನಿ, ಪೆಟ್ರೋಲ್ ನಾನೇ ಹಾಕಿಸ್ತೀನಿ, ಆಕ್ಸಿಜನ್ ಸಿಲಿಂಡರ್ ನಾನೇ ಫಿಲ್ ಮಾಡಿಸ್ತೀನಿ, ಟು ಆ್ಯಂಡ್ ಫ್ರೋ ಎಕ್ಸ್ಪೆನ್ಸ್. ನನಗೆ ದುಡ್ಡು ಜಾಸ್ತಿ ಆಗೋ ಇದೆಲ್ಲ ಮಾಡ್ತಿಲ್ಲ. ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿನ ಕಳ್ಕೊಂಡಿದ್ದೀನಿ. ಅದಿನ್ನು ಯಾರ ಲೈಫಲ್ಲೂ ಆಗಬಾರ್ದು ಅನ್ನೋ ಒಂದೇ ಒಂದು ಎಮೋಷನ್ಗೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನಾನು. 10 ಆಂಬ್ಯುಲೆನ್ಸ್ಗಳಲ್ಲಿ 2 ಆಂಬ್ಯುಲೆನ್ಸ್ಗಳು ವೆಂಟಿಲೇಟರ್ಗಳನ್ನ ಹೊಂದಿದ್ದು ಉಳಿದವು ಆಕ್ಸಿಜನ್ಗಳನ್ನ ಹೊಂದಿದೆ. ಇದುವರೆಗೂ 1836 ರೋಗಿಗಳನ್ನ ಶಿಫ್ಟ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಅಮ್ಮ ಆಂಬ್ಯುಲೆನ್ಸ್ ತುರ್ತು ಸಂದರ್ಭದಲ್ಲಿ ಬರೀ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದಕ್ಕೊಂದು ನಿದರ್ಶನವೆಂಬಂತೆ ಕಳೆದ 2 ತಿಂಗಳ ಹಿಂದೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಘೋರ ಖಾಸಗಿ ಬಸ್ ದುರಂತವೊಂದು ನಡೆಯಿತು. ಇದರಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿ ಹಲವರು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದರು. ತಾಲೂಕು ಮಟ್ಟದಲ್ಲಿ ಇದ್ದದ್ದು ಒಂದೇ ಆಂಬ್ಯುಲೆನ್ಸ್. ಈ ವೇಳೆ ಅಲ್ಲಿನ ತಾಲೂಕು ವೈದ್ಯಾಧಿಕಾರಿಗಳ ಮನವಿಯ ಮೇರೆಗೆ 5 ಅಮ್ಮ ಆಂಬ್ಯುಲೆನ್ಸ್ಗಳು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದವರ ಉಳಿವಿಗಾಗಿ ನೆರವಿಗೆ ಧಾವಿಸಿದ್ದು ಪ್ರಶಂಸನೀಯವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಆಂಬ್ಯುಲೆನ್ಸ್ ಕರುವಿತ್ತು, ಇವಾಗ ಆಂಬ್ಯುಲೆನ್ಸ್ ಕರುವಿಲ್ಲದ ಆಗೋಯ್ತು. ಏನೋ ಫೋನ್ ನೋಡಿದ್ರೆ ಬರ್ತಾರೆ ಸರ್. ಅದೆಲ್ಲ ಎಲ್ಲರಿಗಿಂತ ಖುಷಿ ಪಡುತ್ತೆ ಅದು ಸರ್. ಒಂದು ಜೀವ ಉಳಿಸ್ಕೋಸ್ಕರ ತುಂಬ ಉಪಯೋಗ ಆಗ್ತಾ ಇದೆ ಸರ್ ಆಂಬ್ಯುಲೆನ್ಸ್. నా పేరు రత్నమ్మ, మా ఊరు నాసంనల్లి. రెండేళ్ళకి హెల్త్ ప్రాబ్లం ఉండే, కడుపు నొప్పి అట్లుండే. దానికి తెలుసుకొనెక్కాక ఇట్లా పాయిజన్ తీసుకుంటున్నాయి. ప్రదీప్ ఈశ్వర్ అనే వచ్చి ఇది అంబులెన్స్, అమ్మ అంబులెన్స్ వచ్చి చిన్నబಳ್ಳాపురంకి వేసుకుపోతే ఆడ అయ్యలేదండి. బెంగళూరుకి సప్తగిరి హాస్పిటల్కి తోడుకొని పోయి అంతా వాళ్ళే 3 దినాలు ఖర్చు లేకుండా ఏం లేకుండా దీంట్లో పెట్టి ఐసీలో వాళ్ళే ట్రీట్మెంట్ ఇప్పించరు. ఆ అంబులెన్స్ లేకుంటే ఈ పొద్దు నేను మాట్లాడుకుంటా ఉండలేదు, నా బిడ్డలకి అమ్మ ఉంటా ఉండలేదు. అంబులెన్స్ అన్నగా ఉండగా అంబులెన్స్ రాగా నేను ఈ పొద్దు ఈడున్నాను. ఏమో ప్రాబ్లం ఉండే, నాకు 2 ఏళ్ళ నుంచి కడుపు నొప్పిస్తా ఉండే. ఇట్లా టైం చూపించుకోనకి ఇదైతే ఉండలేదు, దానికి తెలుసుకోనకి ఇది లేక తాగేసిండే. ఆ టైంలో ఇక మా పిల్లలంతా ఉండరే, అంత అడ్జస్ట్మెంట్ చేసి ఫస్ట్ ఫోన్ చేస్తే 15 నిమిషాలకంతా అంబులెన్స్ వచ్చా. అప్పుడు అది లేకపోయింటే నేను ఉంటా ఉండలేదు. వాళ్ళే అంతా ప్రదీప్ ఈశ్వర్ అన్న నా కొడుకులు, నా మరుదులా కట్టుండే పిల్లలే నన్ను ఆ పొద్దు సేవ చేసి ఈ పొద్దు ఇడున్నానంటే వాళ్ళే అన్న, వాళ్ళే నాకు కారణం. వీళ్ళెవరిని, మా ఫ్యామిలీ ఎవరిని లోపలికి రానిలేదు. అంతా డాక్టర్లు, సిస్టర్లే వాళ్ళే అంతా బాగా చూసిరి. 2 నైట్లు పోగులు అంతా ఏం కల్లా అంతా వాళ్ళే చూసి బాగా ట్రీట్మెంట్ చేసిరి. నెక్స్ట్ ఏమన్నా ప్రాబ్లం అయినా కూడా రామ్మా అని చెప్పి తిరిగి మొన్న కూడా నా కూతురికి ఫోన్ చేసిండారు. ఆఫీస్లో రాపించుకోండి ఇట్లా ప్రదీప్ ఈశ్వర్ తోటి ఇంకా వచ్చి నేను దానికి ఇట్లా చెప్పినాడు ఎమ్మెల్యే అని చెప్పి ఫోన్ చేపించరే. చేసి అడుగుతూ ఉంటారు మొన్న నా కూతురుని కూడా. ఇవిడు కూడా ఏమన్నా ప్రాబ్లం కానీ మీ అమ్మని తోడుకొని రమ్మా అని చెప్పని అడుగుతూ ఉండ్రి. బాగా చూసా అన్న దీని నుంచి ఎవడు అంటే ఎన్నేళ్ళు ఇంకా చేసిండే ఎమ్మెల్యే అనే కాదు, ఇవిడైతే ప్రదీప్ ఈశ్వర్ ఇంకా రుంచిదే అని మాకు పిల్లలకు కానీ ఈ ఊర్లో ఇది కానీ బాగానే ఉంది అనిపిస్తుంది. ప్రదీప్ ఈశ్వర్ థ్యాంక్స్. నా బిడ్డలకి పొద్దు నేను అమ్మగా ఉన్నానంటే అన్న గురించినే.
ಅಲ್ಲದೆ ಅಂಗನವಾಡಿ ಮಕ್ಕಳಿಗೆ ಹುಟ್ಟು ಹಬ್ಬಕ್ಕಾಗಿ ಸುಮಾರು 5,000ಕ್ಕೂ ಹೆಚ್ಚು ಮಕ್ಕಳಿಗೆ ಸ್ವಂತ ಖರ್ಚಿನಿಂದ ಹೊಸ ಬಟ್ಟೆಯನ್ನ ಕೊಡಿಸಿ ರಾಜ್ಯಕ್ಕೆ ಮಾದರಿ ಶಾಸಕರೆಂದು ಎನಿಸಿಕೊಂಡಿದ್ದಾರೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆಯನ್ನು ವಿತರಿಸಿದ್ದಾರೆ. ನಾವು ಒಂದು ಮನವಿ ಪತ್ರ ಕೊಟ್ಟು ಮಕ್ಕಳಿಗೆ ಇವತ್ತು ದಿನದಲ್ಲಿ ಸಹಾಯ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೋದ ತಿಂಗಳಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಮತ್ತು ಹೈಸ್ಕೂಲಲ್ಲಿ ಕೂಡ ಮಕ್ಕಳಿಗೆ ಒಳ್ಳೆಯ ರೀತಿಯಾದ ಬಟ್ಟೆಯನ್ನು ಕೊಟ್ಟಿದ್ದಾರೆ. ಮತ್ತು ಒಳ್ಳೆಯ ಎಜುಕೇಷನ್ನು ಸಹ ಯಾವುದೇ ಒಂದು ವರ್ಷದಲ್ಲಿ ಈ ಥರ ಎಜುಕೇಷನ್ ಎಲ್ಲೂ ಕೊಟ್ಟಿಲ್ಲ. ಆದರೆ ಈ ವರ್ಷದಲ್ಲಿ ಸರ್ ಬಂದು ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಒಂದು ಅನುಕೂಲತೆ, ಓದಲಿಕ್ಕೆ ಒಂದು ಅನುಕೂಲತೆಯನ್ನು ಒಳ್ಳೆಯ ಮಾರ್ಗ ರೀತಿಯಲ್ಲಿ ಮಕ್ಕಳು ನಡೆಸಲಿಕ್ಕೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಾವು ಓದ್ತಿದ್ದ ಸಮಯದಲ್ಲಿ ಇಂಥ ಎಜುಕೇಷನ್ ನಮ್ಗೆ ಯಾರೂ ಕೊಡಲಿಲ್ಲ. ಆದರೆ ಇವ್ರು ಬಂದ ಮೇಲೆ ಎಲ್ಲ ಸ್ಕೂಲುಗಳಲ್ಲಿ ತಿಂಗಳ ಎಕ್ಸಾಮ್ ಕೊಡ್ತಾ ಇದ್ದಾರೆ, ತಿಂಗಳ ಟೆಸ್ಟ್ಗಳು ಕೊಡ್ತಿದ್ದಾರೆ. ಈಗ ಮೊದಲಿಗಿಂತ ಈಗ ತುಂಬ ಮಕ್ಕಳು ಇಂಪ್ರೂವ್ ಆಗ್ತಿದ್ದಾರೆ ಓದೋ ವಿಷಯದಲ್ಲಿ. ಮತ್ತು ನಮ್ಮ ಮಕ್ಕಳು ಸಹ ಹಾಸ್ಟೆಲಲ್ಲಿ ಹಾಕಿದ್ದೀವಿ, ಅಲ್ಲಿ ಸಹ ಅವರು ಪ್ರತಿ ತಿಂಗಳು ವಿಸಿಟ್ ಮಾಡಿ ಅಲ್ಲಿ ಎಲ್ಲ ಮಕ್ಕಳಿಗೂ ಯಾವುದೇ ಒಂದು ತೊಂದರೆ ಇಲ್ಲದಂತೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರಿಗೆ ಒಳ್ಳೆಯ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಸಂತೋಷ. ಇದರಿಂದ ಸುಮಾರು ಜನ ರಸ್ತೆ ಬದಿಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಬಿದ್ದೋದಾಗ ಯಾರೂ ನೋಡ್ತಾ ಇರಲಿಲ್ಲ. ಸುಮಾರು ಜನ ಪಾಪ ರಸ್ತೆ ಬದಿಗಳಲ್ಲಿ ಬಿದ್ದು ಕೈಕಾಲುಗಳು ಮುರ್ಕೊಂಡು ಕೆಲವು ಪ್ರಾಣಿಗಳು ಸಹ ಕಳೆದುಕೊಂಡು ಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಇದನ್ನು ಎಲ್ಲ ಮನಗಂಡಂಥ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಸರ್ ಅವರು ಇದನ್ನೆಲ್ಲ ಗಮನಿಸಿ ಅವರು ಯಾವುದೇ ರೀತಿಯಾಗಿ ಜನಗಳಿಗೆ ತೊಂದರೆ ಆಗಬಾರ್ದು, ಅವರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಚಿಕಿತ್ಸೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಒಂದು 10 ಆಂಬುಲೆನ್ಸ್ಗಳನ್ನು ತಮ್ಮ ಸ್ವಂತ ಖರ್ಚಿನಿಂದ ತಂದು ಚಿಕ್ಕಬಳ್ಳಾಪುರದಲ್ಲಿ ಬಿಟ್ಟಿದ್ದಾರೆ. ಹಾಗಾಗಿ ಮತ್ತು ಆಂಬುಲೆನ್ಸ್ಗೂ ಸಹ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಸುಮಾರು 20 ಜನ ಚಾಲಕರನ್ನು ತಂದಿದ್ದಾರೆ. ಹಗಲು ರಾತ್ರಿ ಅವರು ನಿರಂತರವಾಗಿ 24x7 ಆಗಿ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭಗಳಲ್ಲಿ ಮತ್ತು ವಾಹನದ ಏನು ಆಂಬುಲೆನ್ಸ್ ಮೈಂಟೆನೆನ್ಸ್ ಮತ್ತು ಚಾಲಕರ ಮೈಂಟೆನೆನ್ಸು ಮತ್ತು ರೋಗಿಗಳ ಮೈಂಟೆನೆನ್ಸು ಟೋಟಲಿ ಎಲ್ಲ ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಸರ್ ಅವರು ಸ್ವಂತ ಹಣವನ್ನು ಖರ್ಚು ಮಾಡಿಕೊಂಡು ಸ್ವಂತ ಹಣದಿಂದಲೇ ಈ ಖರ್ಚೆಲ್ಲ ಮಾಡ್ತಾ ಇದ್ದಾರೆ. ಇಂಥ ಶಾಸಕರು ನಿಜವಾಗಲೂ ಎಲ್ಲೂ ಇದುವರೆಗೂ ನಾವು ಕಂಡಿಲ್ಲ. ಇದರಿಂದ ನೋಡ್ತಿರುವಾಗ ಇಂಥ ಯಾವ ಒಂದು ಸೇವೆಗಳು ಇರ್ತಾ ಇರಲಿಲ್ಲ. ಅನೇಕ ಜನಗಳು ಪಾಪ ಬಡವರು ಈ ಒಂದು ಆರೋಗ್ಯ ಸೇವೆ ಇಲ್ದಂಗೆ ಎಷ್ಟೋ ಜನ ನರಳಿ ಸಾಯ್ತಾ ಇದ್ದರು. ಆದರೆ ನಮ್ಮ ಶಾಸಕರು ನಿಜವಾಗಲೂ ಅವರು ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಿಜವಾಗ್ಲೂ ದೇವರು ಬಂದಂಗೆ ಬಂದರು ಈ ಚಿಕ್ಕಬಳ್ಳಾಪುರಕ್ಕೆ. ಒಟ್ನಲ್ಲಿ ಹುಟ್ಟು ಸಾವು ಜೀವನದಲ್ಲಿ ಖಚಿತ. ಆದರೆ ಇದ್ದಷ್ಟು ದಿನ ಅರ್ಥಪೂರ್ಣವಾಗಿ ಬದುಕುವುದು ಕೆಲವೇ ಮಂದಿ ಮಾತ್ರ. ಅದರಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಸಹ ಒಬ್ಬರಾಗಿರುವುದು ಕ್ಷೇತ್ರದ ಜನರ ಅದೃಷ್ಟವೆಂದೇ ಹೇಳಬಹುದಾಗಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವಿನ್ಯಾಸ ತ್ರಿಮೂರ್ತಿ.